If f of x equals to ax plus b, where a and b are integers, and f of minus 1 equal to minus 5, and f of 3 equal to 3, then a and b are respectively option A 0, 2, option B 2, 3, option C minus 3, minus 1, and option D 2, minus 3. ಇದನ್ನ 2023 ನಲ್ಲಿ ಕೇಳಿದ್ದಾರೆ. Given function is f of x equal to ax plus b, and the conditions are given as f of minus 1 equal to minus 5. x place ಅಲ್ಲಿ minus 1 ಹಾಕಿ f of minus 1 it is equal to a into minus 1 plus b. f of minus 1 ಅಂತಂದ್ರೆ minus 5. So in place of f of minus 1, replace it by minus 5. It is equal to a into minus 1 ಅಂತಂದ್ರೆ minus a plus b. Okay, ಇದು equation number 1 ಆಗಿರಲಿ. Similarly, in place of x, substitute 3. ಅಂದರೆ ಇಲ್ಲಿ f of 3 ಅಂತ ಇದೆ. So x place ಅಲ್ಲಿ 3 substitute ಮಾಡಿದ್ರೆ we get f of 3 equal to a into 3 plus b. f of 3 means 3. So f of 3 ಅಂದ್ರೆ 3 and it is equal to a into 3 is 3a plus b. ಇದು equation number 2. ಇಲ್ಲಿ equation number 1 ಇದೆ, ಇಲ್ಲಿ equation number 2 ಇದೆ. ಎರಡನ್ನು ಸಾಲ್ವ್ ಮಾಡೋಣ. minus 5 equal to minus a plus b. ಸಬ್ಟ್ರಾಕ್ಟ್ ಮಾಡೋಣ, b ಎಲಿಮಿನೇಟ್ ಆಗುತ್ತೆ. ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಇಲ್ಲಿ ಪ್ಲಸ್ ಬರಬೇಕು, ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಪ್ಲಸ್ ಬರಬೇಕು, ಪ್ಲಸ್ ಇದೆ ಅಂತಂದ್ರೆ ಮೈನಸ್. ಯಾಕಂದ್ರೆ ಸಬ್ಟ್ರಾಕ್ಟ್ ಮಾಡ್ತಿದೀವಲ್ಲ, ಸೈನ್ಗಳು ಚೇಂಜ್ ಆಗುತ್ತೆ. ಪ್ಲಸ್ ಇರೋ ಸೈನ್ ಎಲ್ಲ ಮೈನಸ್ ಆಗುತ್ತೆ, ಮೈನಸ್ ಇರೋ ಸೈನ್ ಎಲ್ಲ ಪ್ಲಸ್ ಆಗುತ್ತೆ. 3 plus 5 is 8. It is equal to 3 plus 1. ಈಗ ಪ್ಲಸ್ a ಅಂತ ಓದ್ಬೇಕು ಇಲ್ಲಿ. ಸೊ 3 plus 1 is 4a plus b minus b ಹೋಯ್ತು. 4 1s are 4 2s are. Therefore, the value of a is 2. ಇಲ್ಲಿ a and b ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಫಸ್ಟ್ ವ್ಯಾಲ್ಯೂ a ವ್ಯಾಲ್ಯೂ ಆಗಿರುತ್ತದೆ, ನೆಕ್ಸ್ಟ್ ವ್ಯಾಲ್ಯೂ b ವ್ಯಾಲ್ಯೂ ಆಗಿರುತ್ತೆ. ಸೊ ಫಸ್ಟ್ ಎಷ್ಟು ಬರಬೇಕು? 2 ಬರಬೇಕು. ಇಲ್ಲಿ 0 ಇದೆ, ಇಲ್ಲಿ ಮೈನಸ್ 3 ಇದೆ ಅಂತಂದ್ರೆ ಆಪ್ಷನ್ ಎ ಆಗಕ್ಕೆ ಸಾಧ್ಯ ಇಲ್ಲ, ಆಪ್ಷನ್ ಸಿ ಆಗಕ್ಕೆ ಸಾಧ್ಯ ಇಲ್ಲ. ಐದರ್ ಬಿ ಆಗಬೇಕು, ಇಲ್ಲ ಡಿ ಆಗಬೇಕು. ಈಗ a equal to 2 ನ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮೈನಸ್ 5 equal to ಮೈನಸ್ a ಅಂತಂದ್ರೆ 2 ಪ್ಲಸ್ b. ಮೈನಸ್ 2 ಲೆಫ್ಟ್ ಸೈಡ್ ಬರಲಿ, ಇಟ್ ಬಿಕಮ್ಸ್ ಪ್ಲಸ್ 2 ಅಂಡ್ ಇಟ್ ಈಸ್ ಈಕ್ವಲ್ ಟು b. ಮೈನಸ್ 5 ಪ್ಲಸ್ 2 ಅಂತಂದ್ರೆ ಮೈನಸ್ 3. Therefore, the value of b is minus 3. ಇಲ್ಲಿ ಪ್ಲಸ್ 3 ಇದೆ, ಸೊ ಆಪ್ಷನ್ ಬಿ ರಾಂಗ್, ಆಪ್ಷನ್ ಡಿ ಕರೆಕ್ಟ್. a ವ್ಯಾಲ್ಯೂ 2, b ವ್ಯಾಲ್ಯೂ ಮೈನಸ್ 3. ನೆಕ್ಸ್ಟ್ ಕ್ವಶನ್, ಇಫ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಇಲ್ಲೇನು ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಇದೇನು ಅಂತಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಲ್ಲಿ ಹೇಳಿದ್ರು. ದಿಸ್ ಡಿನೋಟ್ಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ದಟ್ ಸ್ಕ್ವೇರ್ ಮೈನಸ್ 5 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಪ್ಲಸ್ 6 ಈಕ್ವಲ್ ಟು 0. ದೆನ್ ಸೊ ಎಕ್ಸ್ ಬಿಲಾಂಗ್ಸ್ ಟು, ಎಕ್ಸ್ ಯಾವ ಇಂಟರ್ವಲ್ ಅಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಒಂದು ಕ್ಷಣಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಗೆ ಒಂದು ಹೊಸ ವೇರಿಯಬಲ್ ನ ಕೊಡೋಣ ಟಿ ಅಂತೇಳಿ. ಹಂಗೆ ಸಾಲ್ವ್ ಮಾಡಿದ್ರು ನಡೆಯುತ್ತೆ, ಈಗ ಹಂಗೆ ಸಾಲ್ವ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ವೇರಿಯಬಲ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೂ ಸಾಲ್ವ್ ಮಾಡಬಹುದು. ಇದನ್ನ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ಇಲ್ಲಿ ವೇರಿಯಬಲ್ ಯಾವುದು ಅಂತಂದ್ರೆ ಈ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ವೇರಿಯಬಲ್. ಓಕೆ, ಹಾಗಾದ್ರೆ ಇದನ್ನ ಹೆಂಗ್ ಸಾಲ್ವ್ ಮಾಡೋದು? ಎಕ್ಸ್ ಸ್ಕ್ವೇರ್ ಮೈನಸ್ 5 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಪ್ಲಸ್ 6 ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 1 ಇದೆ, ಕಾನ್ಸ್ಟೆಂಟ್ 6 ಇದೆ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 6 1 6. ಮಲ್ಟಿಪ್ಲೈ ಮಾಡಿದ್ರೆ 6 ಬರಬೇಕು, ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಿದ್ರೆ ಮೈನಸ್ 5 ಬರಬೇಕು. ಯಾವ ಎರಡು ನಂಬರ್ಗಳನ್ನ ನಾನು ಇಲ್ಲಿ ತಗೊಳ್ಬಹುದು ಅಂತಂದ್ರೆ ಮೈನಸ್ 3 ಮೈನಸ್ 2 ತಗೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಮೈನಸ್ 3 ಮತ್ತು ಮೈನಸ್ 2 ಆಡ್ ಮಾಡಿದ್ರೆ ಮೈನಸ್ 5 ಬರುತ್ತೆ. ಸೊ ಮೈನಸ್ 5 ನ ಮೈನಸ್ 3 ಮೈನಸ್ 2 ಅಂತ ಸಪರೇಟ್ ಮಾಡೋಣ. ಮಿಡಲ್ ಟರ್ಮ್ ಸ್ಪ್ಲಿಟಿಂಗ್ ಮೆಥಡ್ ಅಂತ ಕರಿತೀವಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮೈನಸ್ 2 ಇಂಟು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಪ್ಲಸ್ 6 ಈಕ್ವಲ್ ಟು 0. ಈ ಎರಡು ಟರ್ಮ್ಗಳಿಂದ ಒಂದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ನ ಕಾಮನ್ ತೆಗಿರಿ, ಒಳಗಡೆ ಒಂದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಮೈನಸ್ 3 ಉಳಿತು. ಈ ಎರಡು ಟರ್ಮ್ಗಳಿಂದ ಮೈನಸ್ 2 ಕಾಮನ್ ತೆಗಿರಿ, ಅಗೇನ್ ವಿ ಗೆಟ್ ದ ಸೇಮ್ ಬ್ರಾಕೆಟ್, ದಟ್ ಈಸ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಮೈನಸ್ 3 ಅಂಡ್ ಇಟ್ ಈಸ್ ಈಕ್ವಲ್ ಟು 0. ಈಗ ಮತ್ತೊಮ್ಮೆ ಈ ಬ್ರಾಕೆಟ್ ಅನ್ನೇ ಕಾಮನ್ ಆಗಿ ತೆಗೆದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಮೈನಸ್ 3 ಇದೊಂದು ಬ್ರಾಕೆಟ್ ಆದ್ರೆ ಮತ್ತೊಂದು ಬ್ರಾಕೆಟ್ ಅಲ್ಲಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಕ್ಸ್ ಮೈನಸ್ 2 ಉಳಿಯುತ್ತೆ. ಮೈನಸ್ 2 ಈಕ್ವಲ್ ಟು 0. ಇದಾಗದು ಯಾವಾಗ ಅಂತಂದ್ರೆ ಒಂದು ಈ ಬ್ರಾಕೆಟ್ 0 ಇರಬೇಕು, ಇಲ್ಲ ಈ ಬ್ರಾಕೆಟ್ 0 ಇರಬೇಕು.
So this happens only when greatest integer function minus x is equal to 3 or ಇನ್ನೊಂದು ಬ್ರಾಕೆಟ್ 0 ಇರಬೇಕು. ಯಾವುದದು? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ -2 equal to 0. If this is equal to 0, then greatest integer function x should be equal to 3. -3 ಈ ಕಡೆ ಬಂದ್ರೆ +3. ಇಲ್ಲಿ ಏನಾಗುತ್ತೆ ಅಂತಂದ್ರೆ equal to 2 ಆಗುತ್ತೆ. ಈಗ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 3 ಬರಬೇಕು ಅಂತಂದ್ರೆ x ವ್ಯಾಲ್ಯೂ ಏನೆಲ್ಲ ಆಗಬೇಕು ಅಂತಂದ್ರೆ 3 ಇಂದ 4 ವರೆಗೆ ಇರತಕ್ಕಂತ ಎಲ್ಲಾ ವ್ಯಾಲ್ಯೂಸ್ ನೀವು x ಗೆ ಹಾಕಿದ್ರೆ ಔಟ್ಪುಟ್ ಏನು ಬರುತ್ತೆ? 3 ನೇ ಬರುತ್ತೆ. 3 ಇಂದ 4 ವರೆಗೆ ಇರತಕ್ಕಂತ ಇನ್ಕ್ಲೂಡಿಂಗ್ 3. x ಗೆ ನೀವು 3 ಹಾಕಿದ್ರೆ 3 ಬರುತ್ತೆ. 3.1 ಹಾಕಿದ್ರು 3 ನೇ ಬರುತ್ತೆ. 3.2 ಹಾಕಿದ್ರು 3 ನೇ ಬರುತ್ತೆ. 3.4 3.5 ಈ ರೀತಿ ಯಾವುದಾದ್ರೂ ವ್ಯಾಲ್ಯೂ ಹಾಕಿ ಎಲ್ಲಿವರೆಗೆ 4 ವರೆಗೂ ಇರತಕ್ಕಂತ ಯಾವುದೇ ರಿಯಲ್ ನಂಬರ್ ಹಾಕಿ ಔಟ್ಪುಟ್ ಏನು ಬರುತ್ತೆ? 3 ನೇ ಬರುತ್ತೆ. ಸೊ x ಬಿಲಾಂಗ್ಸ್ ಟು 3, 4 ಕ್ಲೋಸ್ಡ್ ಅಟ್ 3 ಓಪನ್ ಅಟ್ 4. ನೀವೇನಾದ್ರೂ 4 ಹಾಕಿದ್ರಿ ಅಂತಂದ್ರೆ ಇಮಿಡಿಯೇಟ್ಲಿ ವ್ಯಾಲ್ಯೂ 4 ಆಗಿರ್ತದೆ. ಸೊ ಈ ಒಂದು ಈಕ್ವೇಶನ್ ಇಂದ ನಮಗೆ ಕಂಡೀಷನ್ ಬಂತು x ಬಿಲಾಂಗ್ಸ್ ಟು 3 to 4 ಕ್ಲೋಸ್ಡ್ ಅಟ್ 3 ಓಪನ್ ಅಟ್ 4. ಈ ಒಂದು ಈಕ್ವೇಶನ್ ನಮ್ಗೆ ಏನ್ ಬರಬೇಕು? ಯಾವ ವ್ಯಾಲ್ಯೂ ಹಾಕಿದ್ರೆ ಔಟ್ಪುಟ್ 2 ಬರುತ್ತೆ ಅಂತ. ಔಟ್ಪುಟ್ ಯಾವ 2 ಬರುತ್ತೆ ಅಂತಂದ್ರೆ 2 ಇಂದ 3 ವರೆಗೆ ಇರ್ತಕ್ಕಂಥ ಯಾವ್ದಾದ್ರು ವ್ಯಾಲ್ಯೂ ಹಾಕಿ ಔಟ್ಪುಟ್ 2 ಬರುತ್ತೆ. ಇದನ್ನ ನಾನು ಡೆಫಿನೇಷನ್ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ, ಮತ್ತೆ ಗ್ರಾಫ್ ಯೂಸ್ ಮಾಡಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಇದನ್ನು ತಿಳ್ಕೊಂಡ್ರಿ. ಎಕ್ಸ್ ಬಿಲಾಂಗ್ಸ್ ಟು 2 ಹತ್ರ ಓಪನ್, 3 ಹತ್ರ 2 ಹತ್ರ ಕ್ಲೋಸ್, 3 ಹತ್ರ ಓಪನ್. ಇಲ್ಲಿ ಆರ್ ಇದೆ ಅಂತಂದ್ರೆ ಈ ಎರಡು ಇಂಟರ್ವಲ್ಗಳ ಯೂನಿಯನ್ ತಗೋಬೇಕು ನಾವು. ಆರ್ ಇರೋದ್ರಿಂದ ಯೂನಿಯನ್ ತಗೋಬೇಕು. ನೋಡಿ 2, 2.1, 2.2, 2.3 ಅಪ್ ಟು 3 ವರೆಗೆ ನೀವು ಯಾವುದೇ ವ್ಯಾಲ್ಯೂ ಇಲ್ಲಿ ಹಾಕಿದ್ರೆ ಅದರ ಔಟ್ಪುಟ್ ವ್ಯಾಲ್ಯೂ ಏನು ಬರಬೇಕು? 2 ನೇ ಬರಬೇಕು. ಯಾಕಂದ್ರೆ ಇದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇವೆರಡರ ಯೂನಿಯನ್ ತಗೊಂಡ್ರೆ ಎಲ್ಲಿಂದ ಎಲ್ಲಿವರೆಗೆ ಇದೆ ನೋಡ್ರಿ. ಕ್ಲೋಸ್ ಇಂಟರ್ವಲ್ 2 ಇದೆ. 2 ಇಂದ ಇಲ್ಲಿ 3 ಹತ್ರ ಓಪನ್ ಇದೆ, ಆದ್ರೆ ಇಲ್ಲಿ 3 ಕ್ಲೋಸ್ ಇದೆ. ಮತ್ತೆ 3 ಇಂದ 4. ಸೊ 2 ಇಂದ 4 ವರೆಗೆ ಇರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ಸ್ ಬಂತು, ಆದ್ರೆ 4 ಒಂದು ಬಿಟ್ಟು. ಸೊ ಕ್ಲೋಸ್ಡ್ ಅಟ್ 2 ಓಪನ್ ಅಟ್ 4. 2 ಹತ್ರ ಕ್ಲೋಸ್ ಆಗಬೇಕು, 4 ಹತ್ರ ಓಪನ್ ಆಗಬೇಕು. ದೇರ್ ಫೋರ್ ಎಕ್ಸ್ ಬಿಲಾಂಗ್ಸ್ ಟು 2 to 4. ಆಪ್ಷನ್ ಬಿ ಕರೆಕ್ಟ್. ಇದು ಒಂದು ರೀತಿ ಆಯ್ತು. ಈಗ ಇನ್ನೊಂದು ರೀತಿ ಡೆಫಿನೇಷನ್ ಪ್ರಕಾರ ಹೋದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನ ಡೆಫಿನೇಷನ್ ಏನಂತ ಇದೆ ಅಂತಂದ್ರೆ ಈ ರೀತಿ ಇರುತ್ತೆ. 0 when x lies in between 0 and 1. ಬಟ್ 0 ಹತ್ರ ಈಕ್ವಲ್ ಆಗ್ತೀವಿ, 1 ಹತ್ರ ಈಕ್ವಲ್ ಆಗಲ್ಲ. 1 ಯಾವಾಗ 1 ಲೆಸ್ ದೆನ್ ಆರ್ ಈಕ್ವಲ್ ಟು x ಲೆಸ್ ದೆನ್ 2. 2 when 2 less than or equal to x less than 3. 3 when 3 less than or equal to x less than 4. ಈಗ ಅಬ್ಸರ್ವ್ ಮಾಡಿ, ಔಟ್ಪುಟ್ ವ್ಯಾಲ್ಯೂ ಎಷ್ಟು ಬರಬೇಕು? 3 ಬರಬೇಕು, ಇಲ್ಲಿ 2 ಬರಬೇಕು. 3 ಬರಬೇಕು ಅಂತಂದ್ರೆ ಈ ಬ್ರಾಂಚ್ ನೋಡ್ಬೇಕು, 2 ಬರಬೇಕು ಅಂತಂದ್ರೆ ಈ ಬ್ರಾಂಚ್ ನೋಡ್ಬೇಕು. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಕ್ವಲ್ ಟು 2 ಆಗಬೇಕು ಅಂತಂದ್ರೆ x ಎಲ್ಲಿಂದ ಎಲ್ಲಿವರೆಗೆ ಇರಬೇಕು ಅಂದ್ರೆ 2 to 3 ಇಲ್ಲಿ ಬರ್ದಿದ್ರು 2 to 3. ಇಲ್ಲಿ ಈಕ್ವಲ್ ಇರೋದ್ರಿಂದ 2 ಕಡೆ ಕ್ಲೋಸ್ ಮಾಡಿ, ಈ ಕಡೆ ಈಕ್ವಲ್ ಇಲ್ಲ, ಹಾಗಾಗಿ 3 ಕಡೆ ಓಪನ್. ಅದೇ ರೀತಿ 3 ಹತ್ರ ಬಂದ್ರೆ x ವ್ಯಾಲ್ಯೂ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ನೋಡ್ರಿ, 3 ಇಂದ 4 ವರೆಗೆ. 3 ಹತ್ರ ಈಕ್ವಲ್ ಇರೋದ್ರಿಂದ ಕ್ಲೋಸ್ ಮಾಡಿದ್ವಿ, 4 ಹತ್ರ ಈಕ್ವಲ್ ಇಲ್ಲ, ಹಾಗಾಗಿ ಓಪನ್ ಮಾಡಿದ್ವಿ. ಇವೆರಡನ್ನು ಕಂಬೈನ್ ಮಾಡಿದ್ರೆ 2 ಇಂದ 3 ಇಲ್ಲಿ 3 ಸೇರ್ತು, ಇಲ್ಲಿ ಸೇರಿಲ್ಲ, ಇಲ್ಲಿ ಸೇರ್ತು, ಹಾಗಾಗಿ ಇಂಟರ್ವಲ್ ಕಂಪ್ಲೀಟ್ ಒಳಗಡೆ ಬಂದ್ಬಿಡ್ತು. ಮತ್ತೆ 3 ಇಂದ 4 ಅದನ್ನು ಕೂಡ ನಂಬರ್ ಲೈನ್ ಮೇಲೆ ನಾವು ನೋಡಬಹುದು. ಇದು 2, ಇದು 3, ಇದು 4 ಆದ್ರೆ ಇಲ್ಲಿಂದ ಏನ್ ಬರ್ತದೆ ಅಂತಂದ್ರೆ 2 to 3. 2 ಹತ್ರ ಕ್ಲೋಸ್, 3 ಹತ್ರ ಓಪನ್. ಯೂನಿಯನ್ ಆಗಿರೋದ್ರಿಂದ ಈ ಪಾಯಿಂಟ್ ನ ಸೇರಿಸಿ ತಗೊಳ್ತೀವಿ. ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ಇದ್ರೂ ಕೂಡ ಸಾಕಲ್ಲ, ಇಂಟರ್ಸೆಕ್ಷನ್ ಆದ್ರೆ ಎರಡರಲ್ಲೂ ಇರಬೇಕು. ನಾವು ಮಾಡ್ತಾ ಇರೋದು ಯೂನಿಯನ್ ಆಗಿರೋದ್ರಿಂದ ಎರಡರಲ್ಲಿ ಯಾವ್ದಾದ್ರು ಒಂದರಲ್ಲಿ ಇದ್ರೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ಸೊ 2 ಇಂದ 3 ವರೆಗೆ 3 ಅನ್ನೋದು ಈ ಇಂಟರ್ವಲ್ ಅಲ್ಲಿ ಇಲ್ಲ, ಆದ್ರೆ ಇದರಲ್ಲಿ ಇದೆ. ಸೊ ಯೂನಿಯನ್ ಅಲ್ಲಿ ಬಂದ್ಬಿಡ್ತದೆ 3 ಇಂದ 4. ಸೊ ಕಂಬೈನ್ ಮಾಡಿ ಬರೆದಾಗ 2 to 4 ಅಂತ ಆಗುತ್ತೆ. ಇದು ಡೆಫಿನೇಷನ್ ಯೂಸ್ ಮಾಡಿ ಹೇಳಿ. ಈಗ ಗ್ರಾಫ್ ಯೂಸ್ ಮಾಡಿ ಒಂದ್ಸಾರಿ ಅನಲೈಸ್ ಮಾಡೋಣ. ಗ್ರಾಫ್ ಯೂಸ್ ಮಾಡಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗ್ರಾಫ್ ಗೊತ್ತಿದ್ರೆ ಅದರಿಂದ ನಾವು ಅನಲೈಸ್ ಮಾಡ್ಬೋದು. ನೋಡಿ ಇಲ್ಲಿ
ಔಟ್ ಏನ್ ಬರಬೇಕು 3 ಮತ್ತು 2 ಹೌದಾ. ಓಕೆ, ಇದು 0 1 2 3 4 5 ಅಂತ ಇದೆ. ಇಲ್ಲಿ ಗ್ರಾಫ್ ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ. 1 ಹತ್ರ ಓಪನ್ ಇರುತ್ತೆ. ನೆಕ್ಸ್ಟ್ ಇದು 1 ಅನ್ಕೊಂಡ್ರೆ, ಇದು 2, ಇದು 3, ಇದು 4 ಅನ್ಕೊಂಡ್ರೆ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 1 ಬರಬೇಕು ಅಂತಂದ್ರೆ ಗ್ರಾಫ್ ಇಲ್ಲಿಂದ ಇರುತ್ತೆ, ಇಲ್ಲಿಂದ 2 ವರೆಗೆ 2 ಹತ್ರ ಓಪನ್. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನ ವ್ಯಾಲ್ಯೂ ಔಟ್ಪುಟ್ 2 ಬರಬೇಕು ಅಂತಂದ್ರೆ ಗ್ರಾಫ್ ಇಲ್ಲಿರುತ್ತೆ, 2 ಹತ್ರ ಕ್ಲೋಸ್, 3 ಹತ್ರ ಓಪನ್. 3 ಬರಬೇಕು ಔಟ್ಪುಟ್ ಅಂತಂದ್ರೆ 3 ಹತ್ರ ಕ್ಲೋಸ್, 4 ಹತ್ರ ಓಪನ್. ಇದು ಔಟ್ಪುಟ್ ವ್ಯಾಲ್ಯೂಸ್. ಇದು 2, ಇದು 3. 2 ಇದ್ದಾಗ ಎಕ್ಸ್ ವ್ಯಾಲ್ಯೂ ಡೊಮೈನ್ ವ್ಯಾಲ್ಯೂ ಎಕ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ನೋಡಿ 2 ಔಟ್ಪುಟ್ ಇದೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಇಲ್ಲಿದೆ. ಎಲ್ಲಿಂದ ಎಲ್ಲಿವರೆಗಿದೆ ನೋಡ್ರಿ, 2 ಇಂದ 3 ವರೆಗೆ. ಆದ್ರೆ 3 ಇಲ್ಲ, 3 ಮೇಲ್ಗಡೆ ಹೋಗಿದೆ. ಸೊ 2 ಇಂದ 3 ವರೆಗೆ 3 ಹತ್ರ ಓಪನ್. 3 ಬರ್ಬೇಕು ಔಟ್ಪುಟ್ ಅಂತಂದ್ರೆ ಗ್ರಾಫ್ ಇಲ್ಲಿದೆ, ಅದರ ಎಕ್ಸ್ ವ್ಯಾಲ್ಯೂಸ್ ಕೆಳಗಡೆ ಇದೆ. ಎಲ್ಲಿಂದ ಎಲ್ಲಿವರೆಗೆ, 3 ಇಂದ 4 ವರೆಗೆ, ಆದ್ರೆ 4 ಹತ್ರ ಓಪನ್. ಸೊ 3 ಇಂದ 4 ವರೆಗೆ 4 ಹತ್ರ ಓಪನ್, 3 ಕ್ಲೋಸ್ಡ್. ಎರಡೂ ಕಂಬೈನ್ ಮಾಡಿದ್ರೆ 2 to 3, 3 to 4. ಬಟ್ 3 ಇಲ್ಲಿರೋದ್ರಿಂದ ಸೇರ್ಕೊಂಡ್ಬಿಡ್ತದೆ. ಸೊ ಈ ರೀತಿ ಗ್ರಾಫ್ ಯೂಸ್ ಮಾಡಿ ಕೂಡ ಅನಲೈಸ್ ಮಾಡಬಹುದು. ಇದನ್ನ 2024 ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, let f from R to R be defined by f of x equal to x square plus 1. Then the pre-images of 17 and -3 respectively are. ಹಾಗಾದ್ರೆ ನಮಗೆ 17 ಮತ್ತು -3ರ ಪ್ರೀ ಇಮೇಜಸ್ ಬೇಕು. ಹಾಗಾದ್ರೆ 17 ಮತ್ತು -3 ಇವೇನು ಅಂತಂದ್ರೆ ದೇ ಆರ್ ದ ಇಮೇಜಸ್ ಆಫ್ ಸಮ್ ನಂಬರ್. 17 is image of some element. Similarly, -3 is also image of some element. ಇಮೇಜ್ ಅಂತಂದ್ರೆ ಇದೇನಾಗಿರುತ್ತೆ, ಇದೇ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಇದು ಕೂಡ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ದೀಸ್ ಆರ್ ಇಮೇಜಸ್ ಅಂಡ್ ವಿ ಹ್ಯಾವ್ ಟು ಫೈಂಡ್ ಪ್ರೀ ಇಮೇಜ್. ಪ್ರೀ ಇಮೇಜ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇಲ್ಲಿ ಕೊಟ್ಟಿರೋದು ಎಫ್ ಆಫ್ ಎಕ್ಸ್. ಸೊ ಇನ್ ಪ್ಲೇಸ್ ಆಫ್ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ 17. ಸೊ ಫಸ್ಟ್ ಗೆ 17 ತಗೊಳ್ಳೋಣ. 17 ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು 17 ಆದ್ರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 17 ಪ್ಲಸ್ 1 ಈ ಕಡೆ ಬಂದ್ರೆ -1. So x square equal to 16. X equal to plus or minus root 16. That is x equal to plus or minus 4. So plus 4 ಆಗಿರಬೇಕು ಇಲ್ಲ -4 ಆಗಿರಬೇಕು ರೆಸ್ಪೆಕ್ಟಿವ್ಲಿ ಅಂತ ಹೇಳಿರೋದ್ರಿಂದ ಮೊದಲಿಗೆ ಯಾವ್ದು ಪ್ರೀ ಇಮೇಜ್ ಬರಿಬೇಕು ನಾವು ಅಂತಂದ್ರೆ 17 ನ ಪ್ರೀ ಇಮೇಜಸ್ ಬರಿಬೇಕು. ಸೊ ಇಲ್ಲಿ 4, -4 ಇದೆ. ಇದನ್ನ ಸೆಟ್ ಫಾರ್ಮಲ್ ಬರೆದ್ರೆ ಒಂದು 4 ಇನ್ನೊಂದು -4 ಆಯ್ತು. ಇಲ್ಲಿದೆ, ಆದ್ರೆ ಫಸ್ಟ್ ಗೆ 4 -4 ಬರಬೇಕು. ಯಾಕಂದ್ರೆ ಫಸ್ಟ್ ಇರೋದು 17. ಸೊ ಆಪ್ಷನ್ ಎ ರಾಂಗ್, ಆಪ್ಷನ್ ಬಿ ರಾಂಗ್. ಒಂದು ಆಪ್ಷನ್ ಸಿ ಆಗಿರ್ಬೇಕು, ಇಲ್ಲ ಆಪ್ಷನ್ ಡಿ ಆಗಿರ್ಬೇಕು. ಈಗ -3 ಯ ಪ್ರೀ ಇಮೇಜ್ ನ ಫೈಂಡ್ ಮಾಡೋಣ. -3 ಯ ಪ್ರೀ ಇಮೇಜ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ -3 ಹಾಕ್ಬೇಕು. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು -3. ಈ ಕಡೆ ಎಫ್ ಆಫ್ ಎಕ್ಸ್ ತಗೊಂಡಿದ್ದೀನಿ ಅಷ್ಟೇ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -3 ಪ್ಲಸ್ 1 ರೈಟ್ ಸೈಡ್ ಬಂದ್ರೆ -1. ವಿ ಗೆಟ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -3 -1 ಅಂತಂದ್ರೆ -4. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು -4 ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂತಂದ್ರೆ ನಾವೇನಾದ್ರೂ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಕ್ ಹೋದ್ರೆ ವಿ ಗೆಟ್ ಪ್ಲಸ್ ಆರ್ ಮೈನಸ್ ರೂಟ್ -4 ಅಂತ ಬರುತ್ತೆ, ವಿಚ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ನಮ್ಮ ಡೊಮೈನ್ ಇರೋದು ರಿಯಲ್ ನಂಬರ್ಸ್, ಕೋ ಡೊಮೈನ್ ಇರೋದು ಕೂಡ ರಿಯಲ್ ನಂಬರ್ಸ್. ಇಲ್ಲಿ ರೂಟ್ -4 ಅಂತಂದ್ರೆ ಇದರ ಆಕ್ಚುಯಲ್ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂತಂದ್ರೆ 2i ಅಂತ ಬರ್ತದೆ. ಯಾಕಂದ್ರೆ ರೂಟ್ ಒಳಗಡೆ ನೆಗೆಟಿವ್ ಬಂದಿದೆ, ನೆಗೆಟಿವ್ ಬಂದ್ರೆ ಅದು ಒಂದು ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ. ಬಟ್ ನಮ್ಮ ಡೊಮೈನ್ ಮತ್ತು ಕೋ ಡೊಮೈನ್ಗಳು ರಿಯಲ್ ನಂಬರ್ಸ್ ಆಗಿರೋದ್ರಿಂದ ದಿಸ್ ಈಸ್ ನಾಟ್ ಪಾಸಿಬಲ್. ಸೊ ಇದು ಪಾಸಿಬಲ್ ಇಲ್ಲ ಅಂತಂದ್ರೆ ಇಲ್ಲಿ ಪ್ರೀ ಇಮೇಜ್ ಇಲ್ಲ ಅಂತ ಅರ್ಥ. ಪ್ರೀ ಇಮೇಜ್ ಇಲ್ಲ ಅನ್ನೋದನ್ನ ಸೆಟ್ ಫಾರ್ಮಲ್ ಯಾವ ರೀತಿ ಬರೀತೀವಿ ಅಂತಂದ್ರೆ ನಲ್ ಸೆಟ್ ಅಂತ ಬರೀತೀವಿ. ಸೊ 17 ನ ಪ್ರೀ ಇಮೇಜ್ ಗಳು 4 ಮತ್ತು -4 ಆದ್ರೆ ಅಂದ್ರೆ 4ಗೂ ಇಮೇಜ್ 17 ಬರುತ್ತೆ, -4ಗೂ ಇವೆನ್ನು ಇಮೇಜ್ 17 ಬರುತ್ತೆ ಅಂತ ಅರ್ಥ. ಇನ್ನು -3 ನ ಇಮೇಜ್ ಆಗಿ ಕೊಡ್ತಕ್ಕಂತ ಯಾವುದೇ ಎಲಿಮೆಂಟ್ ಡೊಮೈನ್ ಒಳಗಡೆ ಇಲ್ಲ ಅಂತ ಅರ್ಥ. therefore ಅದು ನಲ್ ಸೆಟ್ ಆಗಿರುತ್ತೆ, ಅದು ಎಂಟಿ ಸೆಟ್ ಆಗಿರುತ್ತೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆಪ್ಷನ್, ಆಪ್ಷನ್ ಡಿ ರಾಂಗ್. ಇಲ್ಲ ಅಂತಂದ್ರೆ ಹಿಂಗೂ ಚೆಕ್ ಮಾಡಬಹುದು. ಒಂದ್ಸಾರಿ ಎಫ್ ಆಫ್ 4 ಹಾಕಿ -4 ಹಾಕಿ, ಇಲ್ಲಿ ಎಫ್ ಆಫ್ 4 ಹಾಕಿದ್ರೆ 4 ಸ್ಕ್ವೇರ್ ಪ್ಲಸ್ 1, 4 ಸ್ಕ್ವೇರ್ ಅಂತಂದ್ರೆ 16 ಪ್ಲಸ್ 1 ದಟ್ ಈಸ್ 17. ಸೊ 4 ಬರುತ್ತೆ. -4 ಎಫ್ ಆಫ್ -4 ಈಕ್ವಲ್ ಟು ಎಕ್ಸ್ ಪ್ಲೇಸ್ ಅಲ್ಲಿ -4 ಹಾಕಿದ್ರೆ -4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 1 is 17. ಸೊ 17 ನ ಪ್ರೀ ಇಮೇಜಸ್ ಯಾವ್ದಾಯ್ತು 4 ಮತ್ತು -4 ಆಯ್ತು.
ನೀವು 2 - 2 ಹಾಕಿದ್ರೆ ಎಷ್ಟು ಬರುತ್ತೆ? 2 ಸ್ಕ್ವೇರ್ ಇಸ್ 4, 4 + 1 5, ಬಟ್ ನಮಗೆ ಏನ್ ಕೊಡಬೇಕು? -3 ಬರಬೇಕು. ಸೊ 2 - 2 ಆಗಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೂಡ ನಾವು ವೆರಿಫೈ ಮಾಡಬಹುದು. ಆಪ್ಷನ್ ಸಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇದನ್ನ 2024 ಅಲ್ಲಿ ಕೇಳಿದ್ರೆ, ಲೆಟ್ a = 2, 3, 4, 5 and so on up to 18. Let R be the relation on the set A of ordered pairs of positive integers defined by a, b related to c, d if and only if AD = BC. For all AB, CD in A cross A, then the number of ordered pairs of the equivalence class of ಇದು 8,2 ಅಲ್ಲ, ಆಕ್ಚುಲಿ ಇಟ್ ಈಸ್ 3,2. 8,2 ಆದ್ರೆ ಇಲ್ಲಿ ಯಾವುದು ಆನ್ಸರ್ ಆಗಲ್ಲ. ಸೊ ಇದೇನಾಗಬೇಕು ಅಂತಂದ್ರೆ 3,2 ಆಗಬೇಕು. ಅಂದ್ರೆ 3,2ಗೆ ಯಾವೆಲ್ಲ ಎಲಿಮೆಂಟ್ಗಳು ರಿಲೇಟ್ ಆಗಿರ್ತಾವಲ್ಲ ಅವುಗಳನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಈ 3,2ಗೆ ಸಂಬಂಧಪಟ್ಟಂತ ಈಕ್ವಲೆನ್ಸ್ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಈಕ್ವಲೆನ್ಸ್ ಕ್ಲಾಸ್ ಅಂತಂದ್ರೆ ಈ ಎಲಿಮೆಂಟ್ ಜೊತೆ ರಿಲೇಟ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ ಅಂತ, ರಿಲೇಟ್ ಆಗಿರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್. ಆ ರೀತಿಯ ಎಷ್ಟು ಆರ್ಡರ್ಡ್ ಪೇರ್ಗಳಿದೆ ಅಂತ ನಾವು ಫೈಂಡ್ ಮಾಡಬೇಕು. ಓಕೆ, ಈಗ ರಿಲೇಷನ್ ಯಾವ ರೀತಿ ಕೊಟ್ಟಿದೆ ಅಂತಂದ್ರೆ a, b ರಿಲೇಟೆಡ್ ಟು c, d. ನಮ್ಗೆ ಬೇಕಾಗಿದ್ದು 3,2 ಜೊತೆ ಯಾವ್ದು ರಿಲೇಟ್ ಆಗಿದೆ ಅಂತ. ಸೊ ಈ ರೀತಿ ಬರೀತೀವಿ, 3,2 ರಿಲೇಟೆಡ್ ಟು ಸಮ್ ಎಲಿಮೆಂಟ್ c, d. ನಾವು ಫೈಂಡ್ ಮಾಡಬೇಕಾಗಿದ್ದು c, d ಎಷ್ಟು ಪೇರ್ಗಳಿದೆ ಅಂತ. c, d ಇಲ್ಲಿ ಎಷ್ಟು ಪೇರ್ಗಳು ಬರುತ್ತೆ ಅಂತ. ಈ ರೀತಿ ರಿಲೇಟ್ ಆಗ್ಬೇಕು ಅಂದ್ರೆ ಯಾವ ರೀತಿ ಡಿಫೈನ್ ಮಾಡಿದ ರಿಲೇಷನ್ ನ? AD = BC. AD ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ಆರ್ಡರ್ಡ್ ಪೇರ್, ಸೆಕೆಂಡ್ ಎಲಿಮೆಂಟ್ ಆಫ್ ಸೆಕೆಂಡ್ ಆರ್ಡರ್ಡ್ ಪೇರ್. AD ಅಂದ್ರೆ 3 × D = BC ಅಂದ್ರೆ 2 × C. AD = BC. ಸೊ 3D = 2C. ಅಥವಾ ನಾನು ಇದನ್ನ ಈ ರೀತಿ ಬರೀತೀನಿ, C = 3D/2 ಅಂತ ಬರೀತೀನಿ. ಈ 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. C = 3D/2. ಈಗ ಒಂದೊಂದೇ ವೆರಿಫೈ ಮಾಡೋಣ. ಇಲ್ಲಿ C ತಗೊಂಡ್ರೆ ಇಲ್ಲಿ D ತಗೊಳ್ತೀನಿ, ವ್ಯಾಲ್ಯೂಸ್ ನ ಬರಿತಾ ಹೋಗ್ತೀನಿ, ನನಗೆ ಆರ್ಡರ್ ಪೇರ್ ಸಿಗ್ತಾ ಹೋಗ್ತದೆ. ಸಪೋಸ್ D = ನಾನು 1 ತಗೊಂಡ್ರೆ, 1 ಅಂತೂ ಇಲ್ಲ, ಇಲ್ಲಿ 2 ತಗೊಂಡ್ರೆ ಏನಾಗುತ್ತೆ? 3 × 2/2, 2 ಕ್ಯಾನ್ಸಲ್ ಆಗುತ್ತೆ. C ವ್ಯಾಲ್ಯೂ ಏನು ಬಂತು? 3 ಬಂತು. C ವ್ಯಾಲ್ಯೂ ಏನು ಬಂತು? 3. D ತಗೊಂಡ್ರೆ D ಎಷ್ಟು ತಗೊಂಡಿದ್ದೀನಿ? 2. ಸೊ ಇಫ್ D is 2 then C ವ್ಯಾಲ್ಯೂ ವಿಲ್ ಬಿ 3. ಸೊ 3,2 ಅನ್ನೋದು ಒಂದು ಆರ್ಡರ್ ಪೇರ್. D = 3 ತಗೊಂಡ್ರೆ 3 × 3/2. ನೋಡಿ, ಡಿವಿಷನ್ ಪಾಸಿಬಲ್ ಇಲ್ಲ. ಡಿವಿಷನ್ ಆಗಲ್ಲ ಅಂತಂದ್ರೆ C ವ್ಯಾಲ್ಯೂ ಇಲ್ಲ, ಅಂದ್ರೆ ಬರ್ತಕ್ಕಂಥ C ವ್ಯಾಲ್ಯೂ A ಸೆಟ್ ಒಳಗಡೆ ಇರಬೇಕು. D ವ್ಯಾಲ್ಯೂ ಕೂಡ A ಸೆಟ್ ಇಂದಾನೆ ತಗೋಬೇಕು. D ವ್ಯಾಲ್ಯೂ ಕೂಡ C ವ್ಯಾಲ್ಯೂ ಕೂಡ A ಸೆಟ್ ಒಳಗಡೆ ಇರಬೇಕು. ಹಾಗಾಗಿ ಇಲ್ಲಿ A ಒಳಗಡೆ ಬರಲ್ಲ ಎಲಿಮೆಂಟ್, ಡೆಸಿಮಲ್ ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ಅಂತಂದ್ರೆ 3 3 9 ಆಗುತ್ತೆ, ಅಂದ್ರೆ 4.5 ಬರುತ್ತೆ. 4.5 A ಸೆಟ್ ಅಲ್ಲಿ ಇಲ್ಲ. ಅಂದ್ರೆ ಒಂದು ಅಬ್ಸರ್ವ್ ಮಾಡಬಹುದು, ಡಿನಾಮಿನೇಟರ್ ನಾವು 2 ತಗೊಂಡಿರೋದ್ರಿಂದ D ಪ್ಲೇಸ್ ಅಲ್ಲಿ ನಾನು ಯಾವುದೇ ಆಡ್ ನಂಬರ್ ನ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದಕ್ಕೆ ಯಾವುದೇ C ವ್ಯಾಲ್ಯೂ ಸಿಗಲ್ಲ, ಇಲ್ಲಿಗೆ ಈ ಸೆಟ್ ಒಳಗಡೆ ಸಿಗಲ್ಲ. ಹಾಗಾಗಿ ಅರ್ಧ ಕೆಲಸ ನಮ್ಗೆ ರೆಡ್ಯೂಸ್ ಆಯ್ತು. ಸೊ ಆಡ್ ನಂಬರ್ಸ್ ನ ನಾವೀಗ ತಗೊಳ್ಳೋದು ಬೇಡ, ಈವನ್ ನಂಬರ್ಸ್ ನ ತಗೊಳ್ಳೋಣ. ಫಸ್ಟ್ ಈಗ 2 ತಗೊಂಡಿದೀವಿ, 2ಗೆ ಇಮೇಜ್ ಸಿಕ್ಕಿದೆ, ಅಂದ್ರೆ ವ್ಯಾಲ್ಯೂ ಸಿಕ್ಕಿದೆ C ವ್ಯಾಲ್ಯೂ. ಈಗ ಏನ್ ಮಾಡಿ, ನೆಕ್ಸ್ಟ್ ಆಡ್ ನಂಬರ್ 3/2 ಇದೆ, ಇಂಟು D ಪ್ಲೇಸ್ ಅಲ್ಲಿ ನಾನು ಹಾಕ್ತಾ ಹೋಗ್ಬೇಕು. ನೆಕ್ಸ್ಟ್ ಈವನ್ ನಂಬರ್ ಯಾವುದು ಅಂತಂದ್ರೆ 4. ಡಿವೈಡ್ ಮಾಡಿದ್ರೆ 2 2s 3 2s 6. ಸೊ C ವ್ಯಾಲ್ಯೂ 6 ಬಂತು. D ವ್ಯಾಲ್ಯೂ ಎಷ್ಟು ತಗೊಂಡಿದ್ದೀನಿ? 4 ತಗೊಂಡಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಈವನ್ ನಂಬರ್ ತಗೊಳ್ರಿ. C = 3/2 ಇಂಟು ನೆಕ್ಸ್ಟ್ ಈವನ್ ನಂಬರ್ ಯಾವುದು ಅಂತಂದ್ರೆ 6. 2 1s 2 3s 3 3s 9. ಸೊ 9,6. ಸಿಮಿಲರ್ಲಿ ಇಲ್ಲೇನಾದ್ರೂ 8 ತಗೊಂಡ್ರೆ ಇಲ್ಲಿ 8 ತಗೊಂಡ್ರೆ 3/2 ಇಂಟು 8. 2 1s 2 4s 3 4s 12. D ವ್ಯಾಲ್ಯೂ ಏನಾದ್ರು 10 ತಗೊಂಡ್ರೆ 3/2 ಇಂಟು 10. 2 1s 2 5s 3 5s 15. 15 ಇದೆ ಇಲ್ಲಿ, ಸೊ 15. 3/2 ಇಂಟು 12 ತಗೊಂಡ್ರೆ 2 1s 2 6s 12. 3 6s 18. ಒಂದು ವೇಳೆ 3/2 ಇಂಟು D ವ್ಯಾಲ್ಯೂ ಏನಾದ್ರು 14 ತಗೊಂಡ್ರೆ 2 1s 2 7s 14. 3 7s 21 ಅಂತ ಬರುತ್ತೆ. ಆದ್ರೆ 21 ಅನ್ನೋದು A ಸೆಟ್ ಒಳಗಡೆ ಇಲ್ಲ. ನೆಕ್ಸ್ಟ್ ನೀನು ಯಾವುದೇ ವ್ಯಾಲ್ಯೂ ತಗೊಂಡ್ರು ಕೂಡ ಇಲ್ಲಿ
ಆ ಸೆಟ್ ಒಳಗಡೆ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಬರುತ್ತೆ. ಹಾಗಾದ್ರೆ ನಮಗೆ ಇಷ್ಟು ಪಾಸಿಬಿಲಿಟೀಸ್ ಮಾತ್ರ ಬರುತ್ತೆ. ಎಷ್ಟು ಪಾಸಿಬಲ್ ಪೇರ್ಗಳು ಸಿಕ್ತು ನಮಗೆ ಅಂತಂದ್ರೆ 1 2 3 4 5 6. ದೇರ್ಫೋರ್ ಎಷ್ಟು ಎಲಿಮೆಂಟ್ಗಳು 3, 2 ಜೊತೆ ರಿಲೇಟ್ ಆಗಿದೆ ಅಂತಂದ್ರೆ 6 ಎಲಿಮೆಂಟ್ಗಳು ರಿಲೇಟ್ ಆಗಿದೆ. ಸೊ ಆಪ್ಷನ್ ಸಿ ಕರೆಕ್ಟ್. ಇದು ಯಾವಾಗ 3, 2 ಅಂತಾಗ. 8, 2 ಅಂತಂದ್ರೆ ಆನ್ಸರ್ ಆಕ್ಚುಲಿ ಬೇರೆ ಬರುತ್ತೆ. ಒಂದ್ಸರಿ ಅದನ್ನು ವೆರಿಫೈ ಮಾಡಿ. ಇದು ಈ ಕ್ವಶನ್ಗೆ 3, 2ನೇ ಕರೆಕ್ಟ್. ಒಂದ್ ವೇಳೆ 8, 2 ಅಂತ ಕೊಟ್ಟಿದ್ರೆ ಆನ್ಸರ್ ಏನು ಬರುತ್ತೆ ಅಂತ ನೋಡೋಣ. ಆನ್ಸರ್ ಇದರಲ್ಲಿ ಇಲ್ಲ, ಬಟ್ ಏನ್ ಬರುತ್ತೆ ಅಂತ ನೋಡೋಣ. ಪ್ರಾಸೆಸ್ ಇದೆ, ಮಾಡುವಂತ ಪ್ರಾಸೆಸ್ ಇದೇನೆ, ಬಟ್ ಅದು ಒಂದ್ಸರಿ ಸುಮ್ಮನೆ ಕ್ಯೂರಿಯಾಸಿಟಿಗೆ. ಯಾವ ಎಲಿಮೆಂಟ್ 8, 2 ರಿಲೇಟೆಡ್ ಟು ಸಿ, ಡಿ. AD ಅಂದ್ರೆ 8D ಈಕ್ವಲ್ ಟು 2C. ಸೊ 2 1s 2 4s. C ಈಕ್ವಲ್ ಟು 4D. ಓಕೆ, ಈಗ ಇಲ್ಲಿ ಸಿ ತಗೊಂತೀನಿ, ಇಲ್ಲಿ ಡಿ ತಗೊಳ್ತೀನಿ. ಡಿ ವ್ಯಾಲ್ಯೂ ನಾನು 1 ಹಾಕಿದ್ರೆ 1 ಅಂತೂ ತಗೊಳಂಗಿಲ್ಲ. ಡಿ ವ್ಯಾಲ್ಯೂ 2 ಹಾಕಿದ್ರೆ 4 2s 8. ಡಿ ವ್ಯಾಲ್ಯೂ 2 ಹಾಕಿದ್ರೆ ಸಿ ವ್ಯಾಲ್ಯೂ 8 ಇದೆ, 8, 2. ಇನ್ನು 3 ಹಾಕಿದ್ರೆ 4 3s 12. ಇಲ್ಲಿ 3 ಹಾಕಿದ್ರೆ 4 3s 12. ಇನ್ನು 4 ಹಾಕಿದ್ರೆ 4 4s 16. ಇನ್ನು 5 ಹಾಕಿದ್ರೆ 5 4s 20. ನೋಡಿ, 4 into 2 that is 8, ಒಂದನೇ ಆರ್ಡರ್ ಪೇರ್. 4 into 3 that is 12, ಸೆಕೆಂಡ್ ಆರ್ಡರ್ ಪೇರ್. 4 into 4 it is 16, ಥರ್ಡ್ ಆರ್ಡರ್ ಪೇರ್. ಒಂದ್ ವೇಳೆ 5 ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 4 5s 20. 20 ಅನ್ನೋದು ಈ ಸೆಟ್ ಅಲ್ಲೇ ಇಲ್ಲ. ಹಾಗಾಗಿ ಈಗ ಸಿಗೋದು ಬರೀ 3 ಆರ್ಡರ್ಡ್ ಪೇರ್ಗಳು ಮಾತ್ರ. ಯಾವಾಗ? ಇಫ್ ದ ಗಿವನ್ ಎಲಿಮೆಂಟ್ ಈಸ್ 8, 2. 8, 2 ಆಗಿತ್ತು ಅಂತಂದ್ರೆ ಬರೀ 3 ಆರ್ಡರ್ಡ್ ಪೇರ್ಸ್ ಇರುತ್ತೆ, ಇಲ್ಲಿ ಯಾವುದು ಇಲ್ಲ. ಸೊ ಆಕ್ಚುಲಿ ಅದು 8, 2 ಅಲ್ಲ, 3, 2. ನೆಕ್ಸ್ಟ್ ಕ್ವಶನ್. ಡೊಮೈನ್ ಆಫ್ ದ ಫಂಕ್ಷನ್ f given by f of x equal to 1 divided by square root of x minus 2 into x minus 5. ಇದರ ಡೊಮೈನ್ ಕಂಡಿದೆ. ರೂಟ್ ಒಳಗಡೆ ಇರೋದ್ರಿಂದ x minus 2 into x minus 5 greater than or equal to 0 ಆಗಬೇಕು. ರೂಟ್ ಒಳಗಡೆ ಇರೋದು. ಡಿನಾಮಿನೇಟರ್ ಇರೋದ್ರಿಂದ ಈಕ್ವಲ್ ಟು 0 ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಈಕ್ವಲ್ ಟು 0 ನ ತೆಗೆದುಕೊಳ್ಳಬೇಕು. ಸೊ ಈಗ ಏನಾಗಬೇಕು ಅಂತಂದ್ರೆ x minus 2 into x minus 5 should be strictly greater than 0. ಈಗ ವೇವಿ ಕರ್ವ್ ಮೆಥಡ್, ಈ ಬ್ರಾಕೆಟ್ ಇಂದ ಕ್ರಿಟಿಕಲ್ ಪಾಯಿಂಟ್ 2 ಬರುತ್ತೆ, ಈ ಬ್ರಾಕೆಟ್ ಇಂದ ಕ್ರಿಟಿಕಲ್ ಪಾಯಿಂಟ್ 5 ಬರುತ್ತೆ. ವೇವಿ ಕರ್ವ್ ಮೆಥಡ್ ಅನ್ನ ಯೂಸ್ ಮಾಡಿ ಈಗ ಡೊಮೈನ್ 5 ಮಾಡೋಣ. 2 5 ಪ್ಲಸ್ ಮೈನಸ್ ಪ್ಲಸ್. ಇಲ್ಲಿ ನಮಗೆ ಬೇಕಾಗಿರೋದು ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಪಾಸಿಟಿವ್ ರೀಜನ್. ಪಾಸಿಟಿವ್ ರೀಜನ್ ಎಲ್ಲಿಂದ ಎಲ್ಲಿವರೆಗೆ ಇದೆ ನೋಡ್ರಿ, ಮೈನಸ್ ಇನ್ಫಿನಿಟಿ ಇಂದ 2 ವರೆಗೆ ಇದೆ. 2 ತಗೊಳ್ಬಾರ್ದು, ಯಾಕಂದ್ರೆ 2 ತಗೊಂಡ್ಬಿಟ್ರೆ 2 - 2 0 ಆಗುತ್ತೆ. ಅದೇ ರೀತಿ 5 ಇಂದ ಇನ್ಫಿನಿಟಿ ವರೆಗೂ ಪಾಸಿಟಿವ್ ರೀಜನ್ ಇದೆ, ಆದ್ರೆ 5 ತಗೊಳ್ಬಾರ್ದು. 5 ತಗೊಂಡ್ರು ಕೂಡ 0 ಆಗುತ್ತೆ, ಇಲ್ಲಿ 0 ಆಗಂಗಿಲ್ಲ. ದೇರ್ಫೋರ್ ಇನ್ಫಿನಿಟಿ ಇಂದ 2, ಮೈನಸ್ ಇನ್ಫಿನಿಟಿ ಇಂದ 2 ವರೆಗೆ ಇದೆ, ಜೊತೆಗೆ 5 ಇಂದ ಇನ್ಫಿನಿಟಿ ವರೆಗೂ ಇದೆ. ಇದನ್ನ ಇಂಟರ್ವಲ್ ಫಾರ್ಮ್ ಅಲ್ಲಿ ಬಂದ್ರೆ ಆನ್ಸರ್ ಮೈನಸ್ ಇನ್ಫಿನಿಟಿ ಟು 2 ಓಪನ್ ಎಟ್ 2 ಯೂನಿಯನ್ 5 to ಇನ್ಫಿನಿಟಿ ಇವನ್ ಓಪನ್ ಎಟ್ 5 ಆಲ್ಸೋ. ಯಾವ ಆನ್ಸರ್ ಕರೆಕ್ಟ್ ಅಂತಂದ್ರೆ ಆಪ್ಷನ್ 2 ಕರೆಕ್ಟ್. ಆಪ್ಷನ್ 2 ಕರೆಕ್ಟ್. ಇದನ್ನ ಇನ್ನೊಂದು ರೀತಿ ವೆರಿಫೈ ಮಾಡಬಹುದು. ಹೆಂಗಂದ್ರೆ ಇಲ್ಲಿ ಕ್ಲೋಸ್ಡ್ ಎಟ್ 2 ಅಂತ ಇದೆ. 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 2 - 2 0, 0 into anything is 0. ರೂಟ್ ಆಫ್ 0 is 0. ಡಿನಾಮಿನೇಟರ್ 0 ಆಯ್ತು, ಫಂಕ್ಷನ್ ಡಿಫೈನ್ ಆಗಲಿಲ್ಲ. ಸೊ 2 ಅನ್ನೋದು ಡೊಮೈನ್ ಒಳಗಡೆ ಬರಬಾರದು. ಸೊ ಆಪ್ಷನ್ 1 ರಾಂಗ್. ಅದೇ ರೀತಿ ಇಲ್ಲಿ 5 ಇದೆ. 5 ಅನ್ನ ಇನ್ಕ್ಲೂಡ್ ಮಾಡಿ ನೋಡಿ. 5 ನ ಇನ್ಕ್ಲೂಡ್ ಮಾಡಿದ್ರೆ ಸಾರಿ, ಇಲ್ಲಿ 5 ಇನ್ಕ್ಲೂಡ್ ಆಗಿದೆ ಅಂತಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 5 - 5 0, ಸೇಮ್ ಪ್ರಾಬ್ಲಮ್, ಡಿನಾಮಿನೇಟರ್ 0 ಆಯ್ತು. ಸೊ 5 ಕೂಡ ಡೊಮೈನ್ ಒಳಗಡೆ ಬರೋ ಹಾಗಿಲ್ಲ. ಸೊ ಆಪ್ಷನ್ 3 ರಾಂಗ್. ಇನ್ನು ಆಪ್ಷನ್ 4 ಅಲ್ಲಿ 3 ಇದೆ. ಇಲ್ಲಿ 3 ಇದೆ. 3 ಸಬ್ಸ್ಟಿಟ್ಯೂಟ್ ಮಾಡಿ ನೋಡ್ರಿ. 3 - 2 ನೋಡಿ, 1 divided by root 3 - 2 into 3 - 5. Of course 3 - 2 is 1, but 3 - 5 is -2. ರೂಟ್ ಒಳಗಡೆ ನೆಗೆಟಿವ್ ಬಂದ್ಬಿಡ್ತು, ಹಾಗಾಗಿ ಆಪ್ಷನ್ 4 ರಾಂಗ್. ಈ ರೀತಿ ಕೂಡ ಮಾಡಬಹುದು, ಅಥವಾ ವೇವಿ ಕರ್ವ್ ಮೆಥಡ್ ಆದ್ರೂ ಮಾಡಿ. ಸೊ ಇದನ್ನ 2025 ಅಲ್ಲಿ ಕೇಳಿದ್ದಾರೆ.